ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है. परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗುಂದೂರಿನ KM ಲಕ್ಷ್ಮಣ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮಣ್ ಅವರೇ. ನಮಸ್ತೆ. ಲಕ್ಷ್ಮಣ್ ಅವರು, ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ? ನಾನು ತಂದೆ ಜೊತೆಲಿ ಚಿಕ್ಕದಿಂದಲೇ 15-20 ವರ್ಷದಿಂದಲೇ ಕೃಷಿಯಲ್ಲಿ ತೊಡ್ಕೊಂಡಿದ್ದೇನೆ. ಅಂದರೆ ನಿಮ್ಮ ತಂದೆಯವರು ಕೃಷಿಕರಾಗಿದ್ದರು, ನೀವು ಅವರನ್ನು ಅನುಸರಿಸ್ತಾ ಇದ್ದೀರಿ. ಹೌದು. ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಲಕ್ಷ್ಮಣ್? ಕಾಫಿ, ಕರಿಮೆಣಸು, ನಂತರ ಅಡಿಕೆ ಮತ್ತು ತೆಂಗು. ಭತ್ತ ಏನು ಬೆಳೆಯೋದಿಲ್ಲ? ಭತ್ತ ಹಿಂದೆ ಬೆಳೀತಿದ್ದು, ಹಾರಂಗಿ ಅಣೆಕಟ್ಟಿಂದ ನಮ್ಮದು 7 ಎಕರೆ ಜಮೀನು ಮುಳುಗಡೆ ನಂತರ ಭತ್ತ ಬೆಳೆದು ಬಿಟ್ಟಿದ್ದೀವಿ. ಕಾಫಿನಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಅಂತ ನಾವು ಕೇಳ್ತಾ ಇರ್ತೀವಿ. ನೀವು ಯಾವ ರೀತಿ ಕಾಫಿ ಬೆಳೀತಾ ಇದ್ದೀರಾ? ನಾವು ಅರೇಬಿಕನೂ ಇದೆ ಮತ್ತು ರೋಬಸ್ಟನೂ ಇದೆ. ಯಾವುದು ಜಾಸ್ತಿ ಇದೆ ಅದರಲ್ಲಿ? ರೋಬಸ್ಟನೇ ಜಾಸ್ತಿ ಇದೆ. ರೋಬಸ್ಟಾ ಜಾಸ್ತಿ ಇದೆ. ಏನು ವ್ಯತ್ಯಾಸ ಅರೇಬಿಕಾ ಮತ್ತು ರೋಬಸ್ಟಾಕ್ಕೆ? ಅರೇಬಿಕಾಕ್ಕೆ ಅತಿ ಹೆಚ್ಚು ಖರ್ಚಾಗುತ್ತೆ. ಅಂದರೆ 100 ರೂಪಾಯಿ ಬರೋದಾದರೆ ಒಂದು 50-70 ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ರೋಬಸ್ಟಾಗಾದರೆ ಭಾಳಷ್ಟು ಕಡಿಮೆ, ಒಂದು 25% ಸಾಕಾಗ್ತದೆ. ಮತ್ತು ರೋಗಗಳನ್ನು ತಡೆಯೋ ಶಕ್ತಿ ಇರುತ್ತೆ. ಅರೇಬಿಕಾಗೆ ಅದಿರೋದಿಲ್ಲ. ಬಿಳಿ ಕಾಂಡ ಕೊರಕ ಮತ್ತು ಬೇರೆ ಬೋರರ್ ಇಂಥ ಕೆಲವು ರೋಗಗಳಿರುತ್ತೆ, ಕೀಟಗಳು. ಮತ್ತು ಆಗಾಗ ಗಿಡಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಅರೇಬಿಕಾ. ಆದರೆ ಬೆಲೆ ಜಾಸ್ತಿ ಅಲ್ವಾ? ಬೆಲೆ ಜಾಸ್ತಿ ಸಿಗ್ತದೆ. ಮತ್ತು ಕ್ವಾಲಿಟಿನೂ, ಅದರ ಸುವಾಸನೆ ಮತ್ತು ಟೇಸ್ಟ್ ಸಮೇತ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಳ್ಳೇದಿರುತ್ತೆ ಅಂತ ರೋಬಸ್ಟಾಗಿಂತ. ಅಂದರೆ ಎಷ್ಟು ಎಕರೆಯಲ್ಲಿದೆ ಅರೇಬಿಕಾ ನಿಮ್ಮದು? ಅರೇಬಿಕಾ ಒಂದು 5 ಎಕರೆಯಲ್ಲಿದೆ. ಒಂದು 15 ಎಕರೆಯಲ್ಲಿ ರೋಬಸ್ಟಾ ಇದೆ. ಅರೇಬಿಕಾನು ಸಾಕಷ್ಟು ಗಿಡಗಳಿದ್ದಾವೆ ಅನ್ನಂಗಾಯಿತು. ಇದೆ. ಅಂದರೆ ಈಗ ನಾವು ಕಾಫಿನಲ್ಲಿ ಒಳ್ಳೆ ಬೆಳೆ ಪಡಿಬೇಕು ಅಂದರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಬೆಳೆಗಳು ನಾವು ಪಡಿಬೇಕಂತ ಹೇಳಿದ್ರೆ ಈಗಾಗಲೇ ಒಳ್ಳೆ ನರ್ಸರಿಯಿಂದ ಗಿಡ ತರಬೇಕಾಗುತ್ತೆ. ಅಲ್ಲಿ ಮೊದಲನೇ ಬಾರಿ, 2ನೇ ಬಾರಿ, 3ನೇ ಬಾರಿ ಬಂದ ಗಿಡಗಳನ್ನ ನಾವು ತಂದು ನಟ್ಟರೆ ಅಷ್ಟು ಒಳ್ಳೆ ಇಳುವರಿ ಬರೋದಿಲ್ಲ. ಆದ್ದರಿಂದ ಮೊದಲ ಬಾರಿ ಏನು ನರ್ಸರಿ ಸಿಗ್ತದೆ ಆ ಗಿಡನೇ ತಂದು ನಡಬೇಕಾಗುತ್ತೆ. ಅದು ಅವ್ರು ಯಾವ ಗಿಡದಿಂದ ಆಯ್ಕೆ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರೂ ನರ್ಸರಿ ಮಾಡೋದ್ರಿಂದ ಅದಕ್ಕೊಂದು ಕಂಡೀಷನ್ ಕಾಪಿ ಬೋರ್ಡ್ ಹಾಕಿದರೆ ಒಳ್ಳೆದಿತ್ತು. ಯಾಕೆಂತ ಹೇಳಿದ್ರೆ ಒಳ್ಳೆ ನರ್ಸರಿ ತಂದರೆ ಮಾತ್ರ ನಮಗೆ ಒಳ್ಳೆ ಕ್ರಾಪ್ ಸಿಗ್ತದೆ. ಮತ್ತು ಕಾಪಿ ಬೋರ್ಡುಗಳು ರೈತರಿಗೆ ಮಾರ್ಗದರ್ಶನ ಭಾಳ ಅಗತ್ಯ ಇದೆ. ರೈತರಿಗೆ ಮಾರ್ಗದರ್ಶನ ಮಾಡಿದರೆ ಅನುಕೂಲ ಆಗುತ್ತೆ. ಗಿಡ ಏನಿದೆ ಅದನ್ನ ಟಾಪ್ ಮಾಡುವಂಥದ್ದು 2-2.5 ಅಡಿಗೆ. ನಂತರ ಅದನ್ನೊಂದು ಸರಿಯಾದ ಆಕಾರಕ್ಕೆ ತಂದರೆ ಮಾತ್ರ ಅದು ಕಾಪಿ ಸರಿಯಾಗಿ ಕೊಡ್ತದೆ. ಅದನ್ನು ನಾವು ಕಾಪಿ ಇಲ್ಲಿ ಕಪಾತ್ ಅಂತ ಕರಿತೀವಿ, ಪ್ರೂನಿಂಗ್. ಅದು ಸರಿ ಆದಾಗ ಮಾತ್ರ. ಕಾಪಿ ತೋಟದ ಎಲ್ಲ ಕಾರ್ಮಿಕರಿಗೆ ಬರೋದಿಲ್ಲ, ಯಾರು ನೋಡಿರ್ತಾರೆ ಹಾಗೆ ಕಡಿತಾ ಹೋಗ್ತಾರೆ. ಅದರಿಂದ ಏನು ಬೆಳೆಗಾರರಾದವರು ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ಒಳ್ಳೆ ಗಿಡಗಳನ್ನ ಆಕಾರ ಕೊಟ್ಟು ಕಾಪಿ ಬರುವಾಗಿ ಮಾಡ್ಬೋದು. ಅಂದರೆ ಈಗ ಅರೇಬಿಕಾ ಗಿಡಗಳನ್ನು ಎಷ್ಟೆಷ್ಟು ಅಂತರಕ್ಕೆ ಹಾಕೋಬೇಕಾಗತ್ತೆ ಸಸಿಗಳನ್ನ? ಅರೇಬಿಕಾ ನಾವು 8 ಹಾಕ್ತಿದ್ದೋ, ರೋಬಸ್ಟಾ 10 ಅಡಿಗೆ ಹಾಕ್ತಿದ್ವಿ. ಯಾಕೆಂದರೆ ಅದ್ರ ಮಧ್ಯದಲ್ಲಿ ಜಾಗ ಜಾಸ್ತಿ ಇದ್ರೆ ಅಡಿಕೆ ಬೇರೆ ಗಿಡಗಳನ್ನ ಹಾಕ್ಕೊಳ್ಬೋದು ಅಂತೇಳಿ ಬಿಟ್ಟಿದ್ವಿ.
ಅಂದರೆ 8 ಅಡಿ ಕೊಟ್ಟರೆ ಒಳ್ಳೇದು ಅರೇಬಿಕ್ ಹಾಕಿ. ಹೌದು. ರೋಬಸ್ಟಾಕ್ಕೆ ಇನ್ನೂ ಒಂದು 2 ಅಡಿ ಹೆಚ್ಚಿಗೆ ಬೇಕು, ಅಂದರೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಹೌದು. ರೋಬಸ್ಟಾ ಗಿಡಗಳು. ಹೌದು. ಹೂಮಳೆ ಬಹಳ ಮುಖ್ಯ ಅಂತ ನಾವು ಕೇಳ್ತಾ ಇರ್ತೀವಿ. ಹೌದು. ಹೂಮಳೆ ಸಾಧಾರಣವಾಗಿ ಯಾವಾಗ ಬಂದರೆ ಒಳ್ಳೆಯದು ಅಂತ ಸಾಮಾನ್ಯ ಹೇಳ್ತಾರೆ ಮಾರ್ಚ್ 15 ನಂತರ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಸ್ಪ್ರಿಂಕ್ಲರ್ ಮಾಡೋ ಅನುಕೂಲತೆ ಇದ್ದರೆ ಮಾಡ್ಕೊಳ್ಬೋದು. ನಿಮ್ದಿದೆಯಾ ಸ್ಪ್ರಿಂಕ್ಲರ್? ಸ್ಪ್ರಿಂಕ್ಲರ್ ಇದೆ, ನೀರಿನ ವ್ಯವಸ್ಥೆ ನೀರ್ದು ಇದೆ, ಬೋರ್ವೆಲ್ ಇದೆ, ಮತ್ತೆ ಕೆರೆಗಳಿದೆ. ಈ ಗದ್ದೆ ಏನಿತ್ತು ಅದರಲ್ಲೆಲ್ಲ ಕೆರೆ ಮಾಡಿದೀವಿ ಈಗ. ಕೃಷಿ ಹೊಂಡಗಳ? ಹೌದು. ಕೃಷಿ ಹೊಂಡ ದೊಡ್ಡ ಕೆರೆಗಳನ್ನೇ ಮಾಡಿದೀವಿ. ದೊಡ್ಡ ಕೆರೆಗಳು? ಹೌದು. ಮೀನುಗಾರಿಕೆ ಇದೆಲ್ಲ ದೊಡ್ಡ ಕೆರೆ ಮಾಡಿದೀವಿ. ಮೀನುಗಾರಿಕೆನೂ ಮಾಡ್ತಾ ಇದ್ದೀರಾ? ಇದೆ, ಆದರೆ ಅಷ್ಟು ಮನ್ಸು ಕೊಟ್ಟು ಮಾಡಿಲ್ಲ, ನೀರಿಗೆ ಬಿಟ್ಟಿದ್ದೀವಿ ಅಷ್ಟೇ ಮೀನು. ಅಂದರೆ ನೀವು ಈ ಕಾಫಿ ಬೆಳೆಗೆ ನೀರನ್ನು ಕೊಡೋ ಒಂದು ಉದ್ದೇಶದಿಂದನೇ? ಹೌದು, ನೀರು ಕೊಡೋದು ಬಹಳ ಅಗತ್ಯ ಇದೆ. ಆದರೆ ಮಾತ್ರ ಕರಿಮೆಣಸು, ಅರಬಿಕ್ ಎಲ್ಲನೂ ಬರುತ್ತೆ. ಅರಬಿಕಾ ಸ್ವಲ್ಪ ನೀರು ವ್ಯತ್ಯಾಸ ಆದರೂ ತಡ್ಕೊಳ್ತದೆ, ಆದರೆ ರೋಬಸ್ಟ ತಡ್ಕೊಳ್ಳೋದಿಲ್ಲ. ಅದರ ಮಿಡಿ ಕಚ್ಚುತ್ತೆ, ಅದು ಬರ್ನ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಯಾವಾಗ ಮಳೆ ಬರಲಿಲ್ಲ ಅಂದರೆ ನೀವು ಸ್ಪ್ರಿಂಕ್ಲರ್ ಮಾಡ್ತೀರಾ? ಸಾಮಾನ್ಯ ಮಾರ್ಚ್ 15 ಅಥವಾ ಏಪ್ರಿಲ್ ಫಸ್ಟ್ಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಮತ್ತೆ ಮಳೆ ಬಂದರೆ ಪರವಾಗಿಲ್ಲ, ಇಲ್ಲಾಂದ್ರೆ ನೀವೇ ಕೊಟ್ಬಿಡ್ತೀವಿ? ಹೌದು, ಕನಿಷ್ಠ 1 ಇಂಚ್ ಹತ್ರ ಮಳೆ ಬರುವಾಗಿ ನೋಡ್ಕೊಳ್ತೀವಿ. ಆಮೇಲೆ ಒಂದು ವೇಳೆ ಮಳೆ ಬರಲಿಲ್ಲ ಅಂದ್ರೆ ನೀವೇ? ಹೌದು. ಮತ್ತೆ 2ನೇ ರೌಂಡು ಏನೊಂದ್ಸತಿ ಹೂ ಬಂದು ಅರಳಿದ ನಂತರ ಒಂದು 20 ದಿನದ ಒಳಗಡೆ ನೀರು ಕೊಡಬೇಕು, ಇಲ್ಲದಿರೋ ರೋಬಸ್ಟದ ಮಿಡಿ ಎಲ್ಲ ಸುಟ್ಟೋಗ್ತದೆ ಅದು. ಅಂದರೆ ಅವು ಕಾಯಿ ಕಚ್ಚೋದಿಲ್ಲ, ಅದು ಪರಾಗಸ್ಪರ್ಶ ಬರ್ನಾಗ ಹೋಗ್ಬಿಡ್ತದೆ. ಕನಿಷ್ಠ ಒಂದು 3 ವಾರ ಅಂತರ ಕೊಡಬೇಕಾಗುತ್ತೆ. 2 ವಾರಕ್ಕೆ ಹೂ ಅರಳಿದ ತಕ್ಷಣ ಕೊಟ್ಟರೂ ತೊಂದರೆ ಇಲ್ಲ, ತಡ್ಕೊಳ್ತದೆ ಅದು. ಹೂ ಅರಳಿ ಮಿಡಿ ಆಗ್ತಿದ್ದಾಗೇನೆ. ಹೂ ಅರಳಿದಾಗ ಒಂದು ಸ್ವಲ್ಪ ದಿನ ಬಾಕಿ ಇರಬೇಕಷ್ಟೇ, 1-2 ದಿನ ಅಷ್ಟೊತ್ತಿಗೆ ಒಳಗಡೆ ಸೆಟ್ ಆಗಿ ಪರಾಗಸ್ಪರ್ಶ ಆಗುತ್ತೆ, ಆಗಿರುತ್ತೆ ಅದು. ಆಮೇಲೆ ಕೊಡ್ಬೋದು ಅಂತ. ಕೊಡ್ಬೋದು. ಸಾಧಾರಣವಾಗಿ ನಮ್ಮ ಕಾಫಿ ಮಂಡಳಿಯ ವಿಜ್ಞಾನಿಗಳು ಒಂದು 3 ವಾರ ಆದ್ರೂ ಒಂದು ಅಂತರ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ಇರ್ಬೋದು. ಇನ್ನು ತಾವು ಈ ಜಮೀನಿಗೆ ಸುಣ್ಣ ಏನಾದರೂ ಕೊಡ್ತೀರಾ? ಹೌದು. ಎಷ್ಟು ವರ್ಷಕ್ಕೆ ಒಂದ್ಸರಿ ಕೊಡ್ತೀರಾ? ಅದು ಕಾಪಿಗೆಲ್ಲ 2 ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ, ಆದರೆ ಕರಿಮೆಣಸಿಗೆ ಪ್ರತಿ ವರ್ಷನೂ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಅರ್ಧ kg ಕೊಟ್ಟಾಗ ಅದು ರೋಗ ಎಲ್ಲ ಕಮ್ಮಿ ಆಗ್ತದೆ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತೀರಾ ಹೇಗೆ? ಇಲ್ಲ, ಮೊದಲು ಮಾಡ್ತಾ ಇದ್ದೋ, ಇತ್ತೀಚೆಗೆ ನಿಲ್ಲಿಸಿಬಿಟ್ಟಿದ್ವಿ ಜನಗಳ ಸಮಸ್ಯೆಯಿಂದಾಗಿ. ಹಾಗೆ ಒಂದು ಅಂದಾಜಲ್ಲಿ ಕೊಡ್ತೀವಿ. ಸಾಧಾರಣವಾಗಿ ನಾವು ಗಿಡ ಕಪಾತು ಅಂತ ಕೇಳ್ತಾ ಇರ್ತೀವಿ ಕಾಫಿನಲ್ಲಿ, ಅದು ಯಾವಾಗ ಮಾಡಬೇಕಾಗುತ್ತೆ? ಅದು ಕಾಫಿ ಕುಯ್ದ ನಂತರ ಅಂತ ಹೇಳೋಕ್ಕೆ ಇನ್ನೇನಂತ ಹೇಳಿದ್ರೆ ಹದ ಮಳೆ ಸಿಕ್ಕಬೇಕು. ಇಲ್ಲದ್ರೆ ಅದು ಫಸಲು ಕೊಟ್ಟು ಭಾಳ ಸೋತಿರ್ತದೆ ಗಿಡ. ಆಗ ಅದ್ರ ಜೊತೆ ಕತ್ತಿ ಹಾಕಿದ್ರೆ ಗಿಡಗಳು ರೆಕ್ಕೆಗಳೆಲ್ಲ ಸಾಯ್ತದೆ. ಅದಕ್ಕೆ ಏನು ಮಾಡಬಹುದು ಅಂತ ಹೇಳಿದ್ರೆ ಹದ ಮಳೆ ಆದ ಮೇಲೆ ಅಥವಾ ಸ್ಪ್ರಿಂಕ್ಲರ್ ಕೊಡ್ತಾನೆ ಕಪಾತು ಮಾಡ್ತಾ ಹೋಗ್ಬೋದು. ಅದು ನೀರು ಭಾಳ ಮುಖ್ಯ ಅದಕ್ಕೆ. ಅಂದರೆ ಒಂದು ನೀರು ಕೊಟ್ಟ ಮೇಲೇ ಗಿಡ ಕಪಾತ್ ಮಾಡಬೇಕು? ಹೌದು, ನೀರು ಕೊಟ್ಟ ಮೇಲೆ ಮಾಡಬೇಕು, ಮೊದಲು ಮಾಡ್ಲಿಕ್ಕೆ ಹೋಗಬಾರ್ದು. ಮರ ಕಪಾತ್ ಸಮೇತನೂ ಅಷ್ಟೇ, ನೀರು ಕೊಟ್ಟ ಮೇಲೆ ಇದು ಮಾಡಬೇಕು. ಯಾಕೆಂದ್ರೆ ಫಸಲು ಕೊಟ್ಟು ಗಿಡ ಸೋತಿರುತ್ತೆ, ಗಿಡಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ. ಅಂದರೆ ಗಿಡ ಕಪಾತ್ ಅಂದ್ರೆ ಏನೇನು ಮಾಡ್ತೀರಾ? ಅದು ರೆಕ್ಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅತಿ ಉದ್ದ ಬಂದಿದ್ದನ್ನ ಕಟ್ ಮಾಡಬೇಕಾಗುತ್ತೆ. ಒಣಗಿರ್ತವೆ. ಒಣಗಿದಕ್ಕಿಂತಲೂ ಅಲ್ಲಿ ಅದು ಒಂದ್ಸತಿ ಕ್ರಾಪ್ ಕೊಟ್ಟ ಮೇಲೆ ಆ ಕೊಂಬೆಲಿ ಬರೋದಿಲ್ಲ. ಅದನ್ನ ಗಿಡದ ಕಾಂಡದಿಂದ ಒಂದು 2 ಅಡಿ ದೂರ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದಾಗ ಹೊಸ ಚಿಗುರುಗಳು ಬರ್ತದೆ ನೀರು ಕೊಟ್ಟಾಗ. ಮತ್ತೆ ಬಹಳ ಉದ್ದ ರೆಕ್ಕೆ ಹೋದರೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಏನಿದೆ ಅದ್ರ ತುದಿಗಂಟ ಸ್ವಲ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ತೋಟಗಳಿಂದ ನೋಡಿದ್ ನಾನು 1 ಮೀಟರ್ 2 ಮೀಟರ್ ಉದ್ದ ರೆಕ್ಕೆ ಹೋಗಿರುತ್ತೆ. ಅದ್ರ ತುದಿಯಲ್ಲಿ 3 ಕಾಪಿ ಇದೆ ಅಂತ ಅದನ್ನ ನೋಡ್ಲಿಕ್ಕೆ ಹೋಗಬಾರ್ದು. ಗಿಡಗಳನ್ನ 1 ಅಡಿ 2 ಅಡಿ ಬಿಟ್ಟು ಕಟ್ ಮಾಡಿದಾಗ ತುಂಬಾ ಅಡ್ಡ ಚಿಗುರು ಬಂದು ಚಂದ ಒಳ್ಳೆ ಕ್ರಾಪ್ ಕೊಡುತ್ತೆ. ಮತ್ತೆ ಕೆಲವು ರೆಕ್ಕೆಗಳು ಮೇಲ್ಗಡೆ ಹೋಗ್ತಾ ಇರ್ತವೆ, ಗಂಡು ರೆಕ್ಕೆ ಅಂತ. ಅದನ್ನು ಕೆಲವು ಸತಿ ನಾವು ತೆಗಿಯೋದಿಲ್ಲ, ಅದನ್ನು ತುದಿ ಚಿವುಟಿದ್ರೆ ಚಂದ ಬರುತ್ತೆ. ಮತ್ತೆ ನಾವು 2 ಅಡಿ ಬಂತು ಅಂತ ಹೇಳಿದಾಗ ಆ ರೆಕ್ಕೆನ ಕಟ್ ಮಾಡೋದೇ ಒಳ್ಳೇದು. ಆಗ ಅಡ್ಡ ಚಿಗುರಿ ಬಂದು ಒಂದು ಒಳ್ಳೆ ಆಕಾರ ಬರುತ್ತೆ. ಅದು ಇತ್ತೀಚೆಗೆ ವಾಟ್ಸಪ್ ಸಮೇತ ಬರ್ತಾ ಇದೆ, ತುದಿ ಚಿವುಟೋದು. ಅದೆಲ್ಲರೂ ಮಾಡಬೇಕು. ಸಾಧಾರಣವಾಗಿ ಮರ ಕಪಾತು ಅಂತೀವಿ, ಅಂದ್ರೆ ನೆರಳಿನ ಮರದ ರೆಂಬೆಗಳನ್ನು ಕೊಂಬೆಗಳನ್ನು ತೆಗಿಬೇಕಾಗತ್ತೆ ಅಂತ. ಇದನ್ನ ಸಾಧಾರಣವಾಗಿ ಯಾವಾಗ ಮಾಡ್ತೀರಾ? ಇದಕ್ಕೆ ಯಾವಾಗ ನೀರು ಕೊಟ್ಟಾಯಿತು, ಮಳೆ ಮಧ್ಯದಲ್ಲಿ ಗ್ಯಾಪ್ ಕೊಡುವಾಗ ಮಾಡಬೇಕಾಗುತ್ತೆ. ಸಾಮಾನ್ಯ ಆಗಸ್ಟ್ ಟೈಮ್ ಜನ ಸಿಕ್ಕಿದಾಗ ಹೀಗೆ ನೋಡ್ಕೊಂಡು ಮಾಡ್ತೀವಿ. ಹದ ಮಳೆ ಆದ ಮೇಲೆ ಮಾತ್ರ ಮಾಡಬೇಕಾಗ್ತದೆ. ಅಂದ್ರೆ ಸ್ವಲ್ಪ ತಂಪಾಗಬೇಕು. ಹೌದು ಹೌದು. ಮೇ ಕೊನೆಗೆ ಮಾಡ್ಬೋದು ಅಂತೀರಾ? ಮೇ ಅಂತಿಲ್ಲ, ಅದು ಮಳೆ ಹೇಗೆ ಆಯಿತು ಹಾಗೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಮಾಡ್ಕೊಂಡೇ ಮಾಡ್ಬೋದು. ಅದು ಏನು ಸಮಸ್ಯೆ ಇಲ್ಲ. ಅಂದ್ರೆ ವಾತಾವರಣ ತಂಪಾಗಿರ್ಬೇಕು. ತಂಪಾಗಿರ್ಬೇಕು, ಬುಡ ನೀರು ತಗೊಳ್ಳುವಾಗ ಶೀತ ಇರಬೇಕು. ಮತ್ತೆ ಬಿಸಿಲು ಗಿಡಗಳಿಗೆ ತಾಕಬಾರ್ದು ಅಂತ ಸಂದರ್ಭದಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಬಿರು ಬೇಸಿಗೆಯಲ್ಲಿ ಮಾಡ್ಬಿಟ್ರೆ ಗಿಡಗಳೇ ಸುಟ್ಟೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಗಿಡ. ನೋಡ್ಕೊಂಡೇ ಮಾಡ್ಬೇಕು ಮರ ಕಪಾತ್. ಅಂದ್ರೆ ನೀವು ಎಷ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ತೀರಾ ಮರ ಕಪಾತ್? 2 ವರ್ಷಕ್ಕೊಂದ್ಸತಿ ಮಾಡಿಸಲೇಬೇಕು. ಪ್ರತಿ ವರ್ಷ ತೆಗೆದ್ರೆ ಕೆಲಸ ಕಡಿಮೆ ಇರುತ್ತೆ. ನೆರಳಿನ ಮರಗಳು ಜಾಸ್ತಿ ಇದಾವೆ ನಿಮ್ಮಲ್ಲಿ? ಇದೆ, ಸಾಕಷ್ಟು. ಹಳೆ ತೋಟ ಆದ್ರಿಂದ ಮರಗಳಿದೆ. ಹತ್ತಿ ಮರಗಳನ್ನ ಹಿಂದೆ ಎಲ್ಲ ನಟ್ಟು ಬೆಳೆಸ್ತಾ ಇದ್ರು. ಈಗ ಇತ್ತೀಚೆಗೆ ಸಿಲ್ವರ್ ಆಗಿದೆ. ಸಿಲ್ವರ್ನೆಲ್ಲ ಬಹಳಷ್ಟು ತೆಗೆದು ಕಾಫಿ ಬೆಲೆ ಮೇಲೆ ಮರಗಳನ್ನ ತೆಗಿತಾ ಇದ್ದಾರೆ.
ಗೊಬ್ಬರ ಯಾವಾಗ ಕೊಡ್ತೀರಾ ಕಾಫಿಗೆ? ಗೊಬ್ಬರ ಹೂ ಮಳೆಗೆ ಅಂತ ಹೇಳ್ತೀವಿ ನಾವು. ಅಂದರೆ ಮಾರ್ಚಲ್ಲಿ ಫಸ್ಟ್ ಯಾವಾಗ ಮಳೆ ಕೊಡ್ತೀವಿ, ಮೊದಲು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾವು ಗೊಬ್ಬರ ನೀರು ಮಾಡಿ ಗಿಡದ ಬುಡಕ್ಕೆ ಹೋಯಿಸ್ತಾ ಇದ್ದೋ, DAPನೆಲ್ಲ ಗಿಡದ ಬುಡಕ್ಕೆ ಹೋಯಿಸೋದ್ರ ಜೊತೆಗೆ ಸ್ಪ್ರಿಂಕ್ಲರ್ ಒಟ್ಟಿಗೆ ಕೊಟ್ಟಾಗ ನೀರು ಕರಗ್ತಾ ಇತ್ತು. ಇಲ್ಲದ್ರೆ ಗೊಬ್ಬರ ಹಾಕಿ ಮಳೆ ಬಂದರೆ ಕರಗಿ ಮಣ್ಣಿಗೆ ಸೇರುತ್ತೆ, ಇಲ್ಲದ್ರೆ ಹಾಗೆ ಆವಿಯಾಗಿ ಹೋಗುತ್ತೆ. ಅಂದ್ರೆ ಹೂ ಮಳೆ ಬಂದ ಸಂದರ್ಭದಲ್ಲಿ ಒಂದ್ಸರಿ ಗೊಬ್ಬರ ಕೊಡ್ತೀರಾ? ಹೌದು. ಮತ್ತೆ ಯಾವಾಗ ಕೊಡ್ತೀರಾ? ಮತ್ತೆ ಮಧ್ಯದಲ್ಲಿ ಕೊಡ್ತೀವಿ. ಯಾರೇ ನಾವು ಇತ್ತೀಚೆಗೆ ಗೊಬ್ಬರ ಕೊಡೋ ಸಮೇತ ಕಡಿಮೆ ಮಾಡಿದ್ದೀವಿ. ಕಾರಣ ಅಂತ ಹೇಳಿದ್ರೆ ಅಂಥ ಅಗತ್ಯ ಏನು ಕಾಣೋದಿಲ್ಲ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಉದಾಹರಣೆಗೆ ನಾನು ಒಂದು ಶಾಪಿಂದ ಒಂದು ಚೀಲ DAP ಮತ್ತು ಒಂದು ಚೀಲ ಯೂರಿಯಾ ತಗೊಂಡೋದೆ. ಒಂದು ನಿಂಬೆ ಗಿಡಕ್ಕೆ ಕೊಟ್ಟಾಗ ಅದರಲ್ಲಿ ವ್ಯತ್ಯಾಸನೇ ಕಾಣಲಿಲ್ಲ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಪರ್ಸೆಂಟೇಜ್ ಭಾಳ ಕಡಿಮೆ ಇದೆ. ಭಾಳಷ್ಟು ಚೀಟಿಂಗ್ ಆಗ್ತಿದೆ ರೈತರಿಗೆ. ಅಂದರೆ ಈಗ ಸಾಧಾರಣವಾಗಿ ಹೂ ಮಳೆ ಸಂದರ್ಭದಲ್ಲಿ ಒಂದು, ಮತ್ತು ಈ ಮಳೆಗಾಲದ ಪ್ರಾರಂಭದಲ್ಲೂ ಕೆಲವರು ಕೊಡ್ತಾರೆ. ಮಳೆಗಾಲದ ಪ್ರಾರಂಭದಲ್ಲೇ ಕೊಡಬೇಕು. ಮತ್ತೆ ಮಳೆಗಾಲ ಮುಗಿದು ಮತ್ತೆ ನೆಲ ಸ್ವಲ್ಪ ಡ್ರೈ ಆಗಬೇಕು. ಭಾಳಷ್ಟು ನೀರು ಶೀತದಲ್ಲಿ ಇದ್ದಾಗ ಅದೇನಾಗ್ತದೆ, ಮಣ್ಣು ಜೊತೆ ನೀರು ಜೊತೆ ಗಿಡ ಎಷ್ಟು ಬೇಕೋ ಅಷ್ಟು ಮಾತ್ರ ಹೀರ್ಕೊಳ್ತದೆ. ಕೆಲವು ಸಂದರ್ಭದಲ್ಲಿ ಸೆಪ್ಟೆಂಬರಲ್ಲೂ ಕೊಡ್ತಾರಲ್ವಾ? ಕೊಡ್ತಾರೆ. ಅದು ಕೊಟ್ಟು ಒಂದು ಸಣ್ಣ ಮಳೆ ಸಿಕ್ಕಿದ್ರು ಸಾಕು, ಅದು ಮಣ್ಣಿಗೆ ಸೇರ್ಕೊಳ್ತದೆ. ಅದು ಅಂದರೆ ಅವಾಗ ಕಾಯಿಗಳು ಬಲಿತಾ ಇರ್ತವೆ. ಹೌದು. ಅಂತ ಸಂದರ್ಭದಲ್ಲಿ ಬಹಳ ಬೇಕು ಅಂತ. ಹೌದು. ಈಗ ನ್ಯಾನೋ ಗೊಬ್ಬರ ಎಲ್ಲ ಬಂದಿದೆ ಅಲ್ಲ, ಯೂರಿಯಾ ಮತ್ತೆ DAP, ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮಗೆ ಬಹಳಷ್ಟು ಲಾಭ ಇದೆ ಅಂತ ಅನಿಸ್ತದೆ ನನಗೆ. ನೀವು ಏನ ಪ್ರಯೋಗ ಮಾಡಿದ್ದೀರಾ? ಮಾಡಿದ್ದೀನಿ ನಾನು. ಮೊದಲು DAP ಬರ್ತಿದ್ನ ಮಿಕ್ಸ್ ಮಾಡಿ ಗಿಡಗಳ ಎಲೆಗಳ ಕೆಳಭಾಗಕ್ಕೆಲ್ಲ ಸ್ಪ್ರೇ ಮಾಡಿದಾಗ ಅದರ ಬದಲಾವಣೆ ಹೇಳುತ್ತೆ. ಅದು ಖರ್ಚು ಕಡಿಮೆ ಆಗುತ್ತೆ. ಗೊತ್ತಾಗುತ್ತೆ. ಖರ್ಚು ಭಾಳಷ್ಟು ಕಮ್ಮಿ ಆಗುತ್ತೆ ಖರ್ಚು. ನಮಗೆ ಅಪ್ಪ ಹಾಕಿದ ಆಲಮರ ಅಂತೇಳಿ ನಾವು ಅಲ್ಲೇ ಬಾಕಿ ಆಗಿದ್ದೀವಿ. ಯಾಕೆಂದ್ರೆ ಸ್ಪ್ರೇ ಮಾಡೋದು ಬಹಳ ಒಳ್ಳೇದು, ಮಣ್ಣಿಗೂ ಉಳಿತದೆ, ಗಿಡನೂ ಚಂದ ಬರುತ್ತೆ. ಅಂದ್ರೆ ನಾವು ಬೇರೆ ಈ ಕೀಟನಾಶಕ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡ್ತೀವಲ್ಲ, ಆ ರೀತಿ ಮಾಡ್ಬೇಕಾಗತ್ತೆ. ಹೌದೌದು. ಮೇಲೆ ಪದರ ಮತ್ತೆ ಎಲೆ ಕೆಳಭಾಗ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಈ ನ್ಯಾನೋ ಗೊಬ್ಬರಗಳು ಅನುಕೂಲ. ಹೌದು, ಬಹಳ ಅನುಕೂಲ ಆಗುತ್ತೆ. ಆದ್ರೆ ಅದರಲ್ಲೂ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಈ ಕಂಪನಿ ಗೊಬ್ಬರಗಳು ಎಲ್ಲ ನಕಲಿ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಕಳೆ ಯಾವಾಗ ತೆಗಿತೀರಾ? ಕಳೆ ನಾವು ಕನಿಷ್ಠ 1 ಅಡಿ ಬರೋವರೆಗೆ ಬಿಡ್ತೀವಿ. ಮತ್ತೆ 1 ಅಡಿ ನಂತರ ಮಿಷಿನ್ ಓಡಿಸ್ತೀವಿ ಅದನ್ನ. ಮತ್ತೆ ಕಳೆನೇ ಒಂದು ರೀತಿಯಿಂದ ಗೊಬ್ಬರ ಆಗೋದ್ರಿಂದ ಕಳೆ ಕತ್ತರಿಸಿ ಅಲ್ಲೇ ಹಾಕ್ಬೋದು. ಹೌದೌದು. ಹೂ ಬಿಡೋದಕ್ಕಿಂತ ಮುಂಚೆ. ಹೌದು. ಅದು ಮಣ್ಣಲ್ಲಿ ಪ್ರತಿ ವರ್ಷನೂ ಕೊಳತು ಸೇರುತ್ತೆ. ಕಾಫಿ ಬೋರ್ಡರೇ ಹೇಳ್ತಾರೆ, ಕಾಫಿ ತೋಟದಲ್ಲಿ ಕನಿಷ್ಠ 3 ಇಂಚು ಒಣಗಿದ ದರಗಿರಬೇಕು ಬೇಸಿಗೆಲಿ ಬಂದು ನೋಡಿದಾಗ. ಅದು ಮಾತ್ರ ಕಾಫಿ ತೋಟ ಅಂತ ಅನ್ಸ್ಕೊಳ್ತೆ ಅಂತ. ಅದಕ್ಕೆ ಸಾಕಷ್ಟು ಮರಗಳು ಇರಬೇಕಾಗುತ್ತೆ. ಕಾಫಿ ಗಿಡದಿಂದ ಒಂದು 30 ಅಡಿ ಹೈಟಿಗೆ ಬೇರೆ ಮರಗಳನ್ನ ಬಿಟ್ಟು ಎಲೆಗಳು ಅದರ ಗೊಬ್ಬರಕ್ಕೆ ಅದು ಪರವಾಗಿ ಮಾಡಬೇಕು. ಮತ್ತೆ ತೇವಾಂಶದ ಸಂರಕ್ಷಣೆಗೆ, ಮಣ್ಣಿನ ಸಂರಕ್ಷಣೆಗೆ ತೊಟ್ಲು ಗುಂಡಿಗಳನ್ನ ತೆಗಿಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನು ಏನಾದರೂ ಮಾಡಿದ್ದೀರಾ? ಹೌದೌದು. ನಮ್ಮದು ಎಲ್ಲ ತೋಟದಲ್ಲಿಯೂ ತೊಟ್ಲು ಗುಂಡಿ ತೆಗೆದಿದೆ. ಜನಗಳಿಗೆ ಕೆಲಸ ಇಲ್ಲ ಅಂತೇಳಿ ಮಳೆಗಾಲದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ತೊಟ್ಲು ಗುಂಡಿ ತೆಗಿಲಿಕ್ಕೆ ಬಿಟ್ಟೆ. ಅದರಿಂದ ಇಲ್ಲಿ ಒಳ್ಳೆ ಮೆಣಸಿಗೆ ಕೊಳೆ ರೋಗನೇ ಕಾಣಿಸ್ಕೊಳ್ಳಿಲ್ಲ ನನಗೆ. ಅಂದ್ರೆ ಹೆಚ್ಚಾದ ನೀರು ಬಸ್ತು. ಹೆಚ್ಚಾದ ನೀರು ಅಲ್ಲೇ ಲಿಂಕ್ ಕಟ್ಟಾಗ್ತಾ ಹೋಗ್ತದೆ. ಇಲ್ಲದ್ರೆ ಬೆಟ್ಟ ತುದಿಲಿ ಬಿದ್ದ ನೀರು ಹೊಳೆ ಬದಿಗಂಟ್ಲು ನೀರು ಲಿಂಕ್ ಒಂದೇ ರೀತಿ ಹರಿತಾ ಬರ್ತದೆ. ಅದರಿಂದ ಕೆಳಗಡೆ ಬಂದಾಗೆ ಶೀತ ಜಾಸ್ತಿಯಾಗಿ ಗಿಡಗಳಿಗೂ ಕೊಳೆ ರೋಗ ಬರುತ್ತೆ. ಕಾಫಿ ತೋಟಕ್ಕೂ ಬರುತ್ತೆ, ಮೆಣಸಿಗೂ ಬರುತ್ತೆ. ಆದ್ರೆ ಈ ತೊಟ್ಲು ಗುಂಡಿಗಳ ಬಹಳ ಅಗತ್ಯ. ಅದು ಮೊದಲು ಕಾಫಿ ಬೋರ್ಡ್ ಸಬ್ಸಿಡಿ ಕೊಡ್ತಾ ಇದ್ರು, ಅದಕ್ಕೆ ಈಗ ನಿಲ್ಸಿದ್ದಾರೆ. ಅಂದ್ರೆ ಅದು ಮಣ್ಣಿನ ಕೊಚ್ಚಣೆಯನ್ನು ತಡೆಯುತ್ತೆ. ಮೇಲ್ಮಣ್ಣು ತೊಳೆದು ಹೋಗೋದು ನಿಲ್ಲುತ್ತೆ, ಮತ್ತೆ ನೀರು ಭೂಮಿಗೆ ಇಳಿದು ಇಂಗುತ್ತೆ ಅದು. ಮತ್ತೆ ಈ ಮೇಲ್ಮಣ್ಣೆಲ್ಲ ಸಂಗ್ರಹಣೆ ಆಗುತ್ತಲ್ಲ ತೊಟ್ಲು ಗುಂಡಿಯಲ್ಲಿ, ಮತ್ತೆ ಅದನ್ನ ತೆಗೆದು ಬಳಸ್ಕೋಬಹುದು. ಹೌದು, ಗೊಬ್ಬರ ರೀತಿಯಲ್ಲೇ ಬಳಸ್ಕೊಳ್ಬಹುದು. ನೀವು ಅದನ್ನ ಹೌದು, ಅದನ್ನು ತೆಗೆದು ನಾವು ಒಳ್ಳೆ ಮೆಣಸು ಬಳ್ಳಿ ಮತ್ತೆ ಕಾಫಿ ಗಿಡದ ಚಿಕ್ಕ ಗಿಡಗಳ ಸುತ್ತ ಎರಚುತ್ತೀವಿ ಅದನ್ನು. ಮತ್ತೆ ಕಾಫಿ ಕೊಯ್ಲಿಗಿಂತ ಮುಂಚೆನೂ ಕಳೆ ತೆಗಿಸ್ತಾರಲ್ವಾ? ಅದು ಕೆಲಸಕ್ಕೆ ಸುಲಭ ಆಗ್ತದೆ ಅಂತ ತೆಗಿಸ್ತಾರೆ. ಆದ್ರೆ ಈ ಜನಗಳ ಸಮಸ್ಯೆಯಿಂದ ಈಗ ಹಾಗೆ ಕುಯಿಸುವ ಹಾಗೆ ಆಗ್ಬಿಟ್ಟಿದೆ. ಮತ್ತೆ ನೀವು ಮ್ಯಾಟ್ ಗೀಟು ಇಂಥದನ್ನ ಹೌದು, ಮ್ಯಾಟ್ ಹಾಕೋದು ಬಹಳ ಒಳ್ಳೇದು. ಅದು ಮೊದಲೆಲ್ಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕೆಳಗಡೆ ಅಲ್ಲ ಏನು ಹಿಡಿದಿದೆ ಅಲ್ಲಿಂದ ಮ್ಯಾಟ್ ಹಾಕಿ ಕುಯ್ಕೊಂಡ್ಬರ್ತೀವಿ. ಈಗ ಈ ಅಸ್ಸಾಂ ಅವ್ರು ಬಂದ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಫಿ ತೋಟದ ತುದಿಯಿಂದಲೇ ಬರ್ತಾರೆ ಮೇಲಕ್ಕೆ. ಅಲ್ಲಿಂದ ತಾಟಗಳಿಗೆ ಕುಯ್ದು ಹಾಕ್ತಾ ಹಾಗೆ ಎಳ್ಕೊಂಡು ಬರ್ತಾರೆ. ಕೆಳಗೆ ರಸ್ತೆಯವ್ರಿಗೆ ಹಾಗೆ ತಾಟಲ್ಲಿ ಬಂದುಬಿಡುತ್ತೆ ಕಾಫಿ. ಅವರಿಗೆ ಹೊರುವ ಕೆಲಸನೂ ಕಮ್ಮಿ ಆಗುತ್ತೆ. ಮತ್ತೆ ಕಾಫಿನೂ ಇದೆಲ್ಲ ನೆಲದಲ್ಲಿ ಕಾಫಿ ಬಾಕಿ ಅದೇ ಬೇರೆ ಬರೆದು ಇರುತ್ತೆ ಅದು. ಅಂದ್ರೆ ಈಗ ನೀವು ಚೆರ್ರಿ ಮಾಡ್ತೀರೋ ಅಥವಾ ಪಾರ್ಚಮೆಂಟ್ ಮಾಡ್ತೀವಿ? ಅರ್ಧದಷ್ಟು ರೋಬಸ್ಟ್ ಜಾಸ್ತಿ ಚೆರಿ ಮಾಡ್ತೀವಿ. ಸಮಯ ಆದಾಗ ನೋಡ್ಕೊಂಡು ಪಲ್ಪರ್ ಮಾಡ್ತಿದ್ವಿ. ಪಲ್ಪರ್ ಇದೆಯಾ ನಿಮ್ದು? ನಮ್ಮದೇ ಇದೆ. ಅಂದ್ರೆ ಯಾವುದು ಈ ಅರೇಬಿಕಾನ ಜಾಸ್ತಿ ಬೇಳೆನೆ ಮಾಡ್ತೀರಾ? ಹೌದೌದು. ಏನು ಕ್ರಮ ಅನುಸರಿಸಬೇಕಾಗತ್ತೆ ಅದಕ್ಕೆ ಒಳ್ಳೆ ಹಣ್ಣನ್ನು ಕುಯ್ದು ಹಾಕ್ಬೇಕಾಗುತ್ತೆ. ಒಂದು ದಿವಸ ನಾವು ನೀರಿನ ತೊಟ್ಟಿಯಲ್ಲಿ ಬಿಡಬೇಕಾಗುತ್ತೆ. ಮರುದಿವಸ ಬಿಟ್ಟಾಗ ಪಲ್ಪರ್ ಮಾಡ್ಬೋದು ಅದನ್ನು. ಅಂದ್ರೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅದು? ಹಣ್ಣು ಸ್ವಲ್ಪ ಮೆತ್ತಗಿರ್ಬೇಕಷ್ಟೇ. ಮೆತ್ತಗಾಗಿರುತ್ತೆ. ಅವಾಗ ರೋಬಸ್ಟ್ ಅಲ್ಲಿ ಜ್ಯೂಸ್ ಕಮ್ಮಿ ಇರುತ್ತೆ, ಹಾಗಾಗಿ ಅದು ಪಲ್ಪ್ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ನೀರು ಜಾಸ್ತಿ ಬೇಕಾಗುತ್ತೆ, ಮಾಡ್ಬೋದು ಅದನ್ನು. ಮತ್ತೆ ಒಣಗಿಸೋದು ಸುಲಭ ಆಗುತ್ತೆ.
ನಿಮ್ಮ ಪಲ್ಪರ್ನ ಬಳಸ್ಕೊಂಡು ನೀವೇ ಹೌದು ಇದು ಮಾಡ್ತೀರಾ. ಆ ಬೇಳೆ ಎಲ್ಲ ಬಂದ್ಮೇಲೆ ಒಣಗಿಸ್ಬೇಕಾಗತ್ತೆ. ಹೌದು. ಎಷ್ಟು ದಿನ ಒಣಗಿಸ್ಬೇಕು? ಅದು 3-5 ದಿವಸ, ಅದು ಬಿಸಿಲಿದ್ದಾಗೆ ಇರ್ತದೆ. 3-5 ದಿವಸ ಒಳಗೆ ಒಣಗುತ್ತದೆ. ಇದಕ್ಕೆ ಒಂದು 10 ದಿವಸ ಎಲ್ಲ ಬೇಕಾಗುತ್ತೆ, ಮಳೆ ಮೋಡ ಇದು ನೋಡಿಕೊಂಡು. ಅದಕ್ಕೆ ಕಾಫಿ ಬೋರ್ಡ್ ಅವರು ಡ್ರೈಯರ್ ಕೆಲವು ಕಡೆ ಕೊಡ್ತಿದ್ದಾರೆ ಅಂತ ಕೇಳಿದೆ. ಆ ಡ್ರೈಯರ್ ಕೊಟ್ಟರೆ ಅನುಕೂಲ ಆಗ್ತದೆ ರೈತರಿಗೆ, ಮಳೆಯಿಂದೆಲ್ಲ ತಪ್ಪಿಸ್ಕೊಂಡು. ಮತ್ತೆ ಶೇಕಡ ಒಂದು 10ರಷ್ಟಾದರೂ ತೇವಾಂಶ ಇರಬೇಕಾಗತ್ತೆ, ಅಲ್ಲಿವರೆಗೂ ಒಣಗಿಸ್ಕೊಂಡು. ಹೌದೌದು. ಅದು ತೇವಾಂಶ ಅದು ಏನು ಲಿಮಿಟ್ ಇರಬೇಕು. ಅದು ಇಷ್ಟು ಕೆಜಿಗೆ ಇಷ್ಟು ವೆಯ್ಟ್ ಅಂತ ಇದೆ, ಅಷ್ಟು ವೆಯ್ಟ್ ಆದಾಗಲೇ ನಾವು 1 ಪಾರ್ ಲೀಟರ್ ಇಷ್ಟು ತೂಕ ಬರಬೇಕು ಅಂತಿದೆ. ಅಷ್ಟು ಇರಬೇಕು. ಬಹುಶಃ 16 ಅಂತ ಕಾಣುತ್ತೆ. ಅಷ್ಟು ಇರಬೇಕು, ಅಷ್ಟು ಇರಬೇಕು, ವೆಯ್ಟ್ ಇರಬೇಕು. ಅದು ಕರೆಕ್ಟ್ ಡ್ರೈ ಆಗಿದೆ. ಮೆಣಸು ಅಷ್ಟೇನೆ, ಇಲ್ಲ 1 ಲೀಟರ್ ಇಷ್ಟು ವೆಯ್ಟ್ ಬರಬೇಕು ಅಂತಿದೆ. ಹಂಗಿದ್ರೆ ಅದು ಒಳ್ಳೆ ಗುಣಮಟ್ಟದ್ದು ಅಂತ. ಒಣಗಿದೆ ಅಂತ. ಅಂದರೆ ನೀವು ಸಾಕಷ್ಟು ಬೆಳೆ ಮಾಡೇ ಮಾರಾಟ ಮಾಡ್ತೀರಾ? ಹೌದು. ಅದಕ್ಕೆ ಒಳ್ಳೆ ಬೆಲೆನೂ ಕೂಡ ಸಿಗುತ್ತೆ. ಬೆಲೆನೂ ಸಿಗ್ತದೆ ಅದು. ಆದರೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಅದನ್ನು ಜಾಸ್ತಿ ದಿವಸ ಇಟ್ಕೊಂಡು ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ತೂಕ ಕಡಿಮೆ ಆಗುತ್ತೆ. ತೂಕ ಕಮ್ಮಿ ಆಗೋದಕ್ಕಿಂತ ಡ್ರೈ ಆಗುತ್ತೆ, ಮತ್ತೆ ಕ್ವಾಲಿಟಿ ಹಾಳಾಗ್ತದೆ. ಭಾಳ ದಿವಸ ಅಪಾರ್ಟ್ಮೆಂಟ್ ಇಟ್ಟರೆ ಚೆರಿ 1 ವರ್ಷ ಇಟ್ಟರು ಏನೂ ಆಗೋದಿಲ್ಲ ಅದು. ಈಗ ಸಾಕಷ್ಟು ನೀರು ಬೇಕಾಗತ್ತಲ್ಲ ಈ ಪಲ್ಪ್ ಮಾಡಬೇಕು ಅಂದರೆ? ಹೌದು. ನಿಮಗೆ ಅಷ್ಟು ನೀರಿನ ಸೌಲಭ್ಯ ಇದೆ? ಇದೆ, ಬೋರ್ವೆಲ್ ಇದೆ, ಕೆರೆ ಇದೆ, ಬಳಸ್ಕೋಬಹುದು. ಹೌದು. ಮತ್ತೆ ಅದು ಒಂದ್ಸರಿ ಪಲ್ಪ್ ಮಾಡಿದ್ಮೇಲೆ ನೀರು ಬರುತ್ತಲ್ಲ, ಅದನ್ನ ಏನ್ ಮಾಡ್ತೀವಿ? ಅದನ್ನ ನಾವು ಬೇರೆ ಗುಂಡಿಗೆ ತುಂಬಿಸ್ಕೊಂಡು ತೋಟದೊಳಗೆಲ್ಲ ಕೆಲಸ ಹರಿಸ್ತೀವಿ. ಮತ್ತೆ ಸ್ಪ್ರಿಂಕ್ಲರ್ ಮಾಡೋ ಕೆರೆಗೆ ಬಿಟ್ಟಾಗ ಒಂಥರ ಗೊಬ್ಬರದಾಗೆ ಕೆಲಸ ಮಾಡುತ್ತೆ ಅಂತ. ಮತ್ತೆ ಅದಕ್ಕೆ ಸುಣ್ಣ ಗಿಣ್ಣ ಇಂಥದ್ದು ಏನಾದ್ರು ಹಾಕ್ಬೇಕಾಗತ್ತಾ? ಸುಣ್ಣ ಹಾಕ್ತೀವಿ ಅದಕ್ಕೆ, ಯಾಕೆಂದ್ರೆ ಅದು ಬಹಳ ಹುಳಿ ಇರುತ್ತದೆ, ಆಮ್ಲತೆ. ಅದಕ್ಕಾಗಿ ಸುಣ್ಣ ಹಾಕಬೇಕಾಗುತ್ತೆ. ಹಾಕಿದೀವಿ. ಸುಣ್ಣ ಹಾಕಿ ಆನಂತರ ಬಳಸ್ಕೋಬೇಕಾಗುತ್ತೆ. ಹೌದು. ಇಲ್ಲ ಜಮೀನು ಮತ್ತೆ ಹುಳಿ ಆಗೋ ಸಾಧ್ಯತೆ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಮಳೆ ಬಂದು ಮೊದಲೇ ಮಣ್ಣು ಹುಳಿ ಆಗಿರುತ್ತೆ. ಇನ್ನೂ ಈ ಪಲ್ಪ್ ಮಾಡಿದಂಥ ನೀರನ್ನು ನೇರವಾಗಿ ಬಿಟ್ಟರೆ ಇನ್ನೂ ಹುಳಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸುಣ್ಣ ಹಾಕ್ಕೊಂಡು ಅದನ್ನ ತಟಸ್ಥ ಮಾಡಿ ಆನಂತರನೇ ನಾವು ನಮ್ಮ ನೀರಾವರಿಗೆ ಬಳಸ್ಕೋಬಹುದು. ನಾವು ಪಲ್ಪರ್ ನೀರು ಹೋಗ್ತಿದ್ದಾಗೆ ಸುಣ್ಣ ಹಾಕ್ಬಿಡ್ತೀವಿ ಅದಕ್ಕೆ. ಮತ್ತೆ ಕೆಲವು ರೈತರು ಈ ಹೊಳೆಗೆಲ್ಲ ಬಿಡೋದು ಇದೆಲ್ಲ ಮಾಡ್ತಾರೆ, ತಪ್ಪಲ್ಲ? ತಪ್ಪು. ಬಹಳಷ್ಟು ಮೀನುಗಳು ಸತ್ತೋದ ಹಿಂದೆ ಆ ಥರ ಬಿಟ್ಟು. ಅದು ತಪ್ಪು. ಪಲ್ಪ್ ಮಾಡಿದಂಥ ನೀರನ್ನ ನಮ್ಮ ತೋಟದಲ್ಲೇ ಅದನ್ನ ಇಂಗ್ಸೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಹೌದು. ಮತ್ತೆ ಅದನ್ನ ಉಪಚಾರ ಕೊಡಬೇಕು. ಹೌದು. ಮತ್ತೆ ಅದನ್ನ ಗೊಬ್ಬರವಾಗಿ ಉಪಯೋಗಿಸ್ಕೊಳ್ಬಹುದು. ಅದರಲ್ಲಿ ತಟಸ್ಥ ಮಾಡಬಹುದು. ಜೊತೆಗೆ ಅದ್ರ ಮೇಲ್ಗಡೆ ನಿಮ್ಮ ಹಣ್ಣಿಂದೆಲ್ಲ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನು ಗೊಬ್ಬರ ಮಾಡ್ಕೊಳ್ತೀವಿ. ಹೌದು, ಗೊಬ್ಬರ ಮಾಡ್ಕೊಳ್ತೀವಿ. ಹೇಗೆ ಮಾಡ್ಕೊಳ್ತೀರಾ ಅದನ್ನ ಅಲ್ಲೇ ಬಿಟ್ಟಾಗ ಅದೇ ಕೊಳೆಯಲಿಕ್ಕೆ ಶುರು ಆಗುತ್ತೆ. ಮೊದಲು ದನದ ಗೊಬ್ಬರ ಜೊತೆ ಇದು ಮಾಡ್ತಿದ್ದು, ಈಗ ದನ ಇಲ್ಲದ್ರಿಂದ ಹಾಗೇನೆ ರಾಶಿ ಹಾಕಿ ಅದು ಕಪ್ಪು ಬಣ್ಣದ ಮೇಲೆ ತೋಟದಲ್ಲಿ ಶುರು ಮಳೆ ಬರುವಾಗ ತಗೊಂಡೋಗಿ ಎರ್ಚ್ತೀವಿ. ಚೆರ್ರಿ ಯಾವ ರೀತಿ ಮಾಡ್ಕೊಳ್ತೀರಾ? ಅದೇ ಅಷ್ಟು ಲಿಮಿಟ್ ಒಣಗಿದ ನಂತರ ಅದನ್ನ ಹಾಗೆ ಚೀಲದಲ್ಲಿ ಪ್ಯಾಕ್ ಮಾಡಿ. ಚೆರ್ರಿ ಮಾಡಬೇಕಾದ್ರೆ ಕಾಫಿ ಕಾಯಿಗಳನ್ನು ಎಷ್ಟು ದಿನ ಒಣಗಿಸ್ಬೇಕು? ಕನಿಷ್ಠ ಅದು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಿಸಿಲ ಮೇಲೆ ಡಿಪೆಂಡ್ ಆಗಿರುತ್ತೆ. 10-12 ದಿವಸ ಕೆಲಸ ಹಿಡಿತದೆ ಅದು. ಒಂದು ಚೆರಿ ಕೊಯ್ದು ಸ್ವಲ್ಪ ದಿವಸ ಅದನ್ನ ಕೊಳೆಯಲಿಕ್ಕೆ ಬಿಡಬೇಕು, ಒಂದು 3 ದಿನ ಹಾಗೆ ಕೊಳೆಯಲಿಕ್ಕೆ ಬಿಟ್ಟು ಸ್ವಲ್ಪ ಕಪ್ಪಾದ ಮೇಲೆ ಹರಡಿದಾಗ ಅದು ಒಣಗಲಿಕ್ಕೆ ಬೇಗ ಒಣಗುತ್ತೆ. ಅದು ಬರೀ ಹಸಿರು ಕಾಯಿನೇ ಹಾಕಿ ಹಾಕ್ಬಿಟ್ಟಾಗ ಒಣಗೋದು ಲೇಟ್ ಆಗುತ್ತೆ. ಇನ್ನು ಅಂದ್ರೆ ಒಂದ್ ಕಡೆ ಗುಡ್ಡೆ ಹಾಕೊಂಡು ಆಮೇಲೆ ಒಣಗಿಸ್ಬೇಕು ಅಂತಾರೆ. ಅಂದರೆ ಇದು ಸ್ವಲ್ಪ ಸುಲಭವಾದ ವಿಧಾನ, ಆದರೆ ಬೆಲೆ ಸ್ವಲ್ಪ ಕಡಿಮೆ ಸಿಗುತ್ತೆ ಚೆರ್ರಿನಲ್ಲಿ. ಆದರೆ ನಿಮಗೆ ಪಾರ್ಚ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಕಾಫಿಯ ಸಿಪ್ಪೆ ಇದೆಲ್ಲ ನಿಮಗೆ ಸಿಗುತ್ತೆ. ಅದೊಂದು ರೀತಿ ಫಲವತ್ತಾಗಿ ಗೊಬ್ಬರ ಮಾಡ್ಕೋಬಹುದು. ಮತ್ತೆ ನಾವು ಸಂಸ್ಕರಣೆ ಮಾಡಿದಂಥ ನೀರನ್ನು ಕೂಡ ಸುಣ್ಣದ ಉಪಚಾರ ಕೊಡೋದ್ರಿಂದ ಗೊಬ್ಬರವಾಗೂ ಬೆಳೆಸ್ಕೊಳ್ಬಹುದು. ಅದೊಂದು ಅನುಕೂಲ ಆಗುತ್ತೆ. ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗೆ ಅನ್ಸುತ್ತೆ ಕಾಫಿ ಕೃಷಿ ಅಂತೀರ ಲಕ್ಷ್ಮಣ್ ಅವರು? ಲಾಭದಾಯಕನೇ. ಈಗಂತೂ ಒಳ್ಳೆ ಬೆಲೆ ಇದೆ. ಹಾಗಾಗಿ 1 ಎಕರೆ ಜಮೀನಿದ್ರೆ ಒಂದು ಫ್ಯಾಮಿಲಿ ಆರಾಮಲೆ ಬದುಕಬಹುದು ಅಂತ ಅನಿಸ್ತದೆ ನನಗೆ. ಅಷ್ಟು ಅನುಕೂಲತೆ ಇದೆ. ನಾವು ರೈತರು ಏನೋ ಮಾಡ್ಬೇಕಂದ್ರೆ ವೈಜ್ಞಾನಿಕವಾಗಿ ಅದನ್ನ ವ್ಯವಸಾಯ ಮಾಡಬೇಕು. ಸುಮ್ಮನೆ ಅವನ ಗೊಬ್ಬರ ಹಾಕಿ ನಾನು ಹಾಕೋದು ಇನ್ನೇನೋ ಮಾಡೋದು ಅಂದ್ರೆ ಅದು ಲಾಭದಾಯಕ ಅಲ್ಲ. ಹೆಚ್ಚಿನ ವಿಷಯ ತಿಳ್ಕೊಂಡು ಕೃಷಿ ಪತ್ರಿಕೆಗಳು ಸಾಕಷ್ಟು ಬರುತ್ತೆ, ಅದ್ರಲ್ಲಿ ಹೋದಾಗ ಅನುಭವಗಳು ಜಾಸ್ತಿ ಬರುತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡಾಗ ನಮಗೆ ಲಾಭದಾಯಕ ಆಗೇ ಆಗ್ತದೆ ಅದು. ಜೊತೆಗೆ ಈ ಬೆರಿ ಬೋರರ್ ಹಾವಳಿನೂ ಕೂಡ ಸ್ವಲ್ಪ ಕಂಡು ಬಂದಿದೆ ಅಂತ ನಾವು ಕೇಳಿದ್ದೀವಿ. ಹಿಂದೆ ಭಾಳ ಇತ್ತು, ಈಗ ಕಂಟ್ರೋಲ್ ಬಂದಿದೆ. ಅದು ಫಸ್ಟ್ ಬಂದಿದ್ದು ಕ್ಯೂರಿಂಗ್ ವರ್ಷದಿಂದ ಚೀಲ ತಂದಾಗ ಅದರಲ್ಲಿ ಬರ್ತಾ ಇತ್ತು. ಯಾಕೆಂದ್ರೆ ನಮ್ಮ ಗೋಡನ್ ಸೆಡ್ ಮತ್ತೆ ಇದ್ರ ಸುತ್ತಮುತ್ತಲೆಲ್ಲ ಭಾಳ ಇತ್ತು, ನಮಗೆ ಆವಾಗ ಗೊತ್ತೇ ಆಗಲಿಲ್ಲ. ಅಂದ್ರೆ ಈ ಅರೇಬಿಕಾ ಕಾಫಿಗೆ ಸ್ವಲ್ಪ ಕೀಟಗಳು ಜಾಸ್ತಿ ಅಲ್ವಾ, ಬಿಳಿ ಕಾಂಡ ಕೊರಕ, ಅದು ಏನು ಸ್ಟಮ್ಗೆ ಹೊಡೆದು ಬಿಡುತ್ತೆ. ಏನು ಕ್ರಮ ಕೈಗೊಳ್ಬೇಕಾಗತ್ತೆ ಅದಕ್ಕೆ ನಾವು ಮೊದಲು ಗ್ಯಾಮೆಕ್ಸಿನ್ ಮತ್ತೆ ಈಗೇನು ಒಂದು ರೀತಿ ಬಟ್ಟೆ ಅದನ್ನು ಏನು ಪ್ರಯೋಗ ಮಾಡಿದ್ದೀರಾ ನೀವು? ಇಲ್ಲ, ಬಟ್ಟೆ ಪ್ರಯೋಗ ಮಾಡಲಿಲ್ಲ. ಸುಣ್ಣ ಎಲ್ಲ ಹೊಡೆಸ್ತೇವೆ ನಾವು ಅದಕ್ಕೆ, ಫೆವಿಕಾಲ್ ಅಂತಂದು ಮಿಕ್ಸ್ ಮಾಡಿ ಅದಕ್ಕೆ ಬೆಳೆದಾಗ ಸಾಹಿತ್ಯ. ಮತ್ತೆ ಟ್ರ್ಯಾಪ್ ಏನೋ ಬಂದಿದೆ. ಹೌದೌದು, ಟ್ರ್ಯಾಪ್ ಎಲ್ಲ ಹಿಂದೆ ಹಾಕಿದೆ ನಾವು. ಕ್ರಾಸ್ವೇನ್ ಬಲೆಗಳು ಅಂತ ಬಂದಿದೆ. ಹೌದು,
ಅದನ್ನ ಬಳಸ್ಕೋಬಹುದು ಬಿಳಿ ಕಾಂಡ ಕೊರಕೋಕೆ. ಹೌದು. ಮತ್ತೆ ಇದು ಕಡಿಮೆ ಆಗಿದೆ ಈಗ, ಯಾವುದು ಬೆರಿಬೋರರ್ ಬೆರಿಬೋರರ್ ಸಾಕಷ್ಟು ಕಡಿಮೆ ಕಮ್ಮಿ ಆಗಿದೆ. ಕಮ್ಮಿ. ಅದಕ್ಕೂ ಬ್ರೋಕಾ ಬಲೆಗಳು ಅಂತ ಇದೆ ಇದೆ ಇದೆ. ಈ ರೆಕ್ಕೆ ಕೊರಕ ಅಂತನೂ ಬರುತ್ತೆ. ಅದು ಒಂದು ಎಲ್ಲ ಟೈಮ್ ಇರೋದಿಲ್ಲ. ಆ ಗಿಡದ ಒಂದು ಲಿಮಿಟ್, ಅದರ ಬೆಳವಣಿಗೆ ಆದಾಗ ಮಧ್ಯ ವ್ಯವಸ್ಥೆಗೆ ಗಿಡ ಬೆಳವಣಿಗೆ ಆಗ್ತಿದ್ದಾಗ ಮಾತ್ರ ಕಾಣಿಸ್ಕೊಳ್ತೇವೆ ಅದು. ಹೆಚ್ಚೇನು ಕಂಡು ಬರಲ್ಲ ಅಂತ. ಇಲ್ಲ, ಅಂತ ದೊಡ್ಡ ಎಫೆಕ್ಟ್ ಆಗೋದಿಲ್ಲ. ಮತ್ತೆ ಅದು ತುಂಡಾದ್ರೂ ಮತ್ತೆ ಅಲ್ಲಿಂದ ಚಿಗುರು ಹೊಡೆದು ಹೊಸ ಚಿಗುರು ಬೇರೆ ಬರುತ್ತೆ, ಅದು ಬಂದೇ ಬರುತ್ತೆ. ಅಂದ್ರೆ ರೋಬಸ್ಟಾಕ್ಕೆ ಅಷ್ಟು ಕೀಟಗಳ ಹಾವಳಿ ಕಡಿಮೆನೇ ಅಲ್ಲ? ರೋಬಸ್ಟಿಗೆ ಕಡಿಮೆ ಕೀಟದ ಹಾವಳಿ. ಅರೇಬಿಕಾಕ್ಕೆ ಹೌದು. ಏನಂದ್ರೆ ಅರೇಬಿಕಾ ಒಳ್ಳೆ ಗುಣಮಟ್ಟದ ಕಾಫಿ ಅಲ್ವಾ? ಕ್ವಾಲಿಟಿ. ಕೀಟಗಳು ಕೂಡ ಅದನ್ನ ಇಷ್ಟಪಡ್ತವೆ. ಮನುಷ್ಯರು ಯಾವ ರೀತಿ ಇಷ್ಟಪಡ್ತಾರೋ ಕೀಟಗಳಿಗೂ ಕೂಡ ಅರೇಬಿಕಾ ಕಾಫಿ ಕಂಡ್ರೆ ಇಷ್ಟ. ಆದ್ರೆ ಬಹಳಷ್ಟು ರೈತರು ಈಗ ಅರೇಬಿಕಾ ಕೈ ಬಿಟ್ಟು ರೋಬಸ್ಟಕ್ಕೆ ಬರ್ತಾ ಇದ್ದಾರೆ. ಹೌದು. ಸುಲಭ ಅದನ್ನ ನಿರ್ವಹಣೆ ಮಾಡೋದು ಅಂತ ಅಂದು. ಹೌದು. ಈ ಕಂಬ ಚಿಗುರು ಇದೆಲ್ಲ ಅದು ವರ್ಷಕ್ಕೆ ಒಂದು 2-3 ಸತಿ ತೆಗಿಸ್ಬೇಕು, ಇಲ್ಲದ್ರೆ ಗಿಡದ ಬೆಳವಣಿಗೆ ಹಾಳಾಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಕಂಬ ಚಿಗುರು ಮೇಲ್ಮುಖವಾಗಿ ಹೋಗೋದ್ರಿಂದ ಒಳ್ಳೆ ಸೂರ್ಯನ ಬೆಳಕು ನೀರುಗಳನ್ನ ಹೀರ್ಕೊಂಡು ಬಹಳ ದಟ್ಟ ಪುಷ್ಟವಾಗಿ ಬೆಳೀತೆ. ಆ ಗಿಡದ ಬೆಳವಣಿಗೆ ಹಾಳಾಗುತ್ತೆ. ಅದು ಅದರಿಂದ ತೆಗಿತಾ ಇರಬೇಕು. ಅದು ಬೇಡದ ಅಡ್ಡ ಚಿಗುರುಗಳನ್ನ ತೆಗೆದು ಮತ್ತೆ ನೆತ್ತಿ ಬಿಡಿಸೋದು ಅಂತಾರೆ. ನೆತ್ತಿ ಬಿಡಿಸೋದು, ಅದು ಬಿಡಿಸೋದು ಒಳ್ಳೇದು. ಆದ್ರೆ ಅದರಿಂದ ಬಿಳಿ ಕಾಣಲ ಕೊರಕ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೋಬೇಕು. ಹೌದು. ವಿಶೇಷವಾಗಿ ಅರೇಬಿಕಾದಲ್ಲಿ ನೆತ್ತಿನ. ರೋಬಸ್ಟಾದಲ್ಲಿ ಪರವಾಗಿಲ್ಲ, ಬಿಡಿಸ್ಕೊಳ್ಬಹುದು. ಅಂದ್ರೆ ಈ ಅರೇಬಿಕಾದಲ್ಲಿ ನೆತ್ತಿ ಬಿಡಿಸೋದು ಕಡಿಮೆ ಆದ್ರೂ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಹೌದು. ಒಂದು ಸಮತೋಲನ ರೀತಿಯಲ್ಲಿ ಇರಬೇಕು. ಮುಖ್ಯ ಕಾಂಡದಿಂದ ಒಂದು 15 ಸೆಂಟಿಮೀಟರ್, ಅರ್ಧ ಅಡಿ ಸುತ್ತಳತೆಯಲ್ಲಿ ಮಾಡಬೇಕು ಅಂತಾರೆ. ಹೆಚ್ಚಾದ್ರೆ ಮತ್ತೆ ಬಿಸಿಲು ಜಾಸ್ತಿ ಆದಷ್ಟು ಈ ಬಿಳಿ ಕಾಂಡ ಕೊರಕ ಜಾಸ್ತಿ ಆಗಿದೆ. ಅದಕ್ಕೆ ಬೇಸಿಗೆಯಲ್ಲಿ ಜಾಸ್ತಿ ಅದು ಚಟುವಟಿಕೆ. ಇಳುವರಿ ಮಟ್ಟ ಹೇಗಿದೆ ಅಂತ ಅರೇಬಿಕಾದಲ್ಲಿ? ಅರೇಬಿಕಾದಲ್ಲಿ ನಮ್ದು 20-30 ಚೀಲ ಬರುತ್ತೆ ಅಂತ ಹೇಳುವಷ್ಟು ದೊಡ್ಡ ಇಳುವರಿ ಅಲ್ಲ. ಯಾಕೆಂದ್ರೆ 1 ಎಕರೆಗೆ 60 ಚೀಲ ಕಾಫಿ ತೆಗೆಯೋರು ಇದ್ದಾರೆ. ಆ ಕಾಂಪೋಸ್ಟ್ ಗೊಬ್ಬರ ಮತ್ತು ನಾನು ಚಿಕ್ಕದಿಂದ ಏನು ಗಿಡನ ಸರಿಯಾಗಿ ಆಕಾರ ಕೊಟ್ಟು ಬೆಳೆಸಿದಾಗ ಅದು ಅಷ್ಟು ಕ್ರಾಪ್ ಕೊಡುತ್ತೆ. ಮತ್ತೆ ಹೈಬ್ರಿಡ್ ಗಿಡಗಳಲ್ಲಿ ಈಗ ಬಹಳಷ್ಟು ಒಳ್ಳೆ ಟಾರ್ಪ್ ಬಂದಿದೆ ರೋಬಸ್ಟಾದಲ್ಲಿ, ಅದಂತೂ ತುಂಬಾ ಇಳುವರಿ ಕೊಡ್ತದೆ. ಆದರೂ ಏನೇ ಒಂದು ಡ್ವಾರ್ಫ್ ತಳಿ ಅಂತಂದ್ರೂ 8 ಅಡಿ ಕೊಡ್ಲೇಬೇಕು. ಹೌದು. ಎಷ್ಟೇ ಕುಳ್ಳ ತಳಿ ಅಂತಂದ್ರೂ ಕೊಡ್ಲೇಬೇಕು. ಮತ್ತೆ ಹಣ್ಣು ಬೀಜ ಸಮೇತ ಒಂದು ದಪ್ಪ ಇರ್ತದೆ ಅದರಲ್ಲಿ. ಮತ್ತೆ ರೋಬಸ್ಟ ನಮ್ದು ಏನು ಅಂತ ಹೇಳಿದ್ರೆ ಹಳೆ ತಳಿಗಳು, ಅದರಿಂದ ಅದು ಬೀಜಗಳು ಬಹಳ ಚಿಕ್ಕದಿರುತ್ತೆ. ಈಗ ಬಂದ ಹೈಬ್ರಿಡ್ ಎಲ್ಲ ಬೆಳೆಗಳ ದಪ್ಪ ಇರುತ್ತೆ. ನೀವು ಈಗ ಹೊಸ ಗಿಡಗಳು ಏನಾದ್ರು ಹಾಕೊಳ್ತಾ ಇರ್ತೀರಾ? ಹೌದೌದು. ಹೊಸ ಈಗ ಏನು ಹೋಗಿರುತ್ತೆ ಅಲ್ಲಿ ಎಲ್ಲ ಹೊಸ ಗಿಡಗಳನ್ನೇ ಹಾಕ್ತೀವಿ ನಾವು. ಟಾರ್ಪನ್ನು ಈಗ ಸಾಕಷ್ಟು ಹಾಕಿದ್ದೀವಿ. ಅಂದ್ರೆ ಅರೇಬಿಕಾದಲ್ಲಿ 20-30 ಚೀಲ ಬರುತ್ತೆ ಎಕರೆಗೆ. ಹೌದು. ರೋಬಸ್ಟಾದಲ್ಲಿಯೂ ಸಾಧಾರಣ ಅಷ್ಟೇ ಬರ್ತದೆ. ಅಷ್ಟೇ 20-30 ಬರ್ತಾ ಇದೆ. ಅಂದ್ರೆ ನೀವು ಒಂದ್ ರೀತಿ ಹೆಚ್ಚು ಇಳುವರಿನೂ ಬೇಡ, ಒಂದ್ ರೀತಿ ಖರ್ಚು ಕಡಿಮೆ ಮಾಡ್ಕೊಂಡು ವ್ಯವಸಾಯ ಮಾಡಬಹುದು. ಹೌದೌದು. ಎವರೇಜ್ ಹೋಗುತ್ತೆ. ಮತ್ತೆ ಗಿಡದ ಬಾಳಿಕೆನೂ ಬರುತ್ತೆ ಹಾಗೆ. ಗಿಡದ ಬಾಳಿಕೆ ನಾವು ಅತಿ ಹೆಚ್ಚು ಗೊಬ್ಬರ ಕೊಡೋದ್ರಿಂದ ಮತ್ತೆ ಅದರ ಮೇಲೆ ಒತ್ತಡ ತಂದು ಇದು ಮಾಡೋದ್ರಿಂದ ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳ್ಳುತ್ತೆ. ಒಟ್ಟಾರೆ ಕಾಫಿ ಕೃಷಿ ತೃಪ್ತಿ ಕೊಟ್ಟಿದೆ. ಖರ್ಚು ಎಷ್ಟು ಮಟ್ಟಿಗೆ ಬರುತ್ತೆ ಅಂತೀರಿ? ಖರ್ಚು ಈಗಿನ ನಾವು ಲೆಕ್ಕ ಹಾಕೋದು ಸರಿ ಆಗೋ ಹೋಗುತ್ತೆ ಅಂತ ನಾವು ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅಂತ. ಹೌದೌದು. ಈಗ ಎಲ್ಲ ರೈತರು ಅದರಿಂದ ತಾನು ಜೀವನ ಮಾಡ್ತಿರೋದು. ಅವರ ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಆಸ್ತಿ ತಗೊಳ್ಳೋದು ಎಲ್ಲನೂ ಕಾಫಿ ಬೆಳೆಯಿಂದ ಆಗ್ತಿರೋದ್ರಿಂದ. ಯಾರ್ಯಾರು ತಮಗೆ ಸಹಾಯ ಮಾಡ್ತಾರೆ ಕೃಷಿನಲ್ಲಿ? ಕೃಷಿ ಮೊದಲೆಲ್ಲ ಗ್ರಾಮ ಸಹಾಯಕರಿಂದ ಬರ್ತಿದ್ರು ಸರ್. ಅವ್ರು ಬಂದು ಎಲ್ಲ ಮಾಹಿತಿ ಕೊಡ್ತಿದ್ರು. ನಮ್ಮ ತಂದೆ ಅದು ಒಂದಾಯ್ತು. ನಿಮ್ಮ ಕುಟುಂಬದ ಸದಸ್ಯರು ಯಾರು? ಕುಟುಂಬದ ಸದಸ್ಯರಲ್ಲಿ ಮಕ್ಕಳೆಲ್ಲ ಹೊರಗಡೆ ಜಾಬಲ್ಲಿ ಇದ್ದಾರೆ. ನಾನು ನನ್ನ ಹೆಂಡತಿ ಮಾತ್ರ ಇಲ್ಲಿ ಇರೋದು. ನೀವೇ ನೋಡ್ಕೊಳ್ತಾ ಇದ್ದೀರಿ? ಅವರು ಮಕ್ಕಳು ಬಂದಾಗ್ಲೂ ಏನಾದ್ರು ಅವರಿಗೆ ಅಂತ ಆಸಕ್ತಿ ಏನು ಕಾಣ್ತಾ ಇಲ್ಲ, ಹೇಳ್ತಾರೆ ಅಷ್ಟೇನೆ ಮಾಡ್ತೀನಿ ಅಂತ ಬರ್ತೀನಿ. ಕಾಫಿ ಮಂಡಳಿಯಿಂದ ಏನಾದ್ರು ಸೌಲಭ್ಯಗಳು ಸಿಕ್ಕಿದೆ. ಏನೇನಕ್ಕೆ ತಗೊಂಡಿದ್ದೀರಾ? ನಾವು ಕಾಫಿ ಡ್ರೈಯಿಂಗ್ ಯಾರ್ಡ್ ತಗೊಂಡಿದ್ದೀನಿ, ಮತ್ತೆ ಗೋಡನ್ ತಗೊಂಡಿದೆ. ಓಹೋ. ಗೋಡನ್ ಎಷ್ಟು ವರ್ಷದವರೆಗೂ ಇಡ್ಬೋದು ನಿಮ್ಮಲ್ಲಿ ದಾಸ್ತಾನು? ಗೋಡನ್ ಅದೇ ಸರ್, ರೋಬಸ್ ಎಲ್ಲ 1-2 ವರ್ಷ ಇಡ್ಬೋದು. ಮತ್ತೆ ನಾವು ಈಗ ಮಳೆಗೆ ಕಾಫಿ ಆದ ತಕ್ಷಣ ಒಂದು 50-100 ಚೀಲ ಎಲ್ಲ ಹಾಕ್ಲಿಕ್ಕೆ ಒಂದು ಗೋಡನ್ ಬೇಕೇ ಆಗ್ತಲ್ಲ. ಪ್ರತಿಯೊಬ್ಬರಿಗೂ ಗೋಡನ್ ಬೇಕಾಗತ್ತೆ. ಮತ್ತೆ ಡ್ರೈಯಿಂಗ್ ಯಾರ್ಡು ಅತಿ ಅಗತ್ಯ ಇದೆ ಪ್ರತಿಯೊಬ್ಬರು. ಅವೆರಡು ಮಾಡ್ಕೊಂಡಿದೆ. ಹೌದು. ಸ್ಪ್ರಿಂಕ್ಲರ್ ಇದೆ. ಸ್ಪ್ರಿಂಕ್ಲರ್ಗೂ ಕಾಫಿ ಬೋರ್ಡ್ ಸಬ್ಸಿಡಿ ಕೊಟ್ಟಿದ್ದಾರೆ. ಮತ್ತೆ ಕೆರೆ ಮಾಡ್ಕೊಳ್ಳೋದಕ್ಕೂ ಏನಾದ್ರು? ಕೆರೆ ಮೀನುಗಾರಿಕೆ ಇಲಾಖೆಯಿಂದ ಕೆರೆ ತಗೊಂಡಿದ್ದಾರೆ. ಅದು ಏನು ಉಪಯೋಗ, ತುಂಬಾ ಉಪಯೋಗ. ಮೀನುಗಳು ಬಿಡ್ತೀರಾ? ಮೀನು ಬಿಟ್ಟಿದ್ದೀವಿ, ಹಿಡಿಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಈಗ ಒಂದು 3-4 ವರ್ಷ ಆಯ್ತು. ನಮ್ಮ ಕೆಲಸದವರು ಹಿಡಿದು ತಿಂತಾ ಇರ್ತಾರೆ. ಅಂದ್ರೆ ಬಿಡ್ತೀರಾ? ಖಾಲಿ ಏನು ಬಿಡಲ್ಲ, ನೀರು ಇರುತ್ತೆ. ಇದೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಖಂಡಿತ ತೃಪ್ತಿ ಕೊಟ್ಟಿದೆ. ಲಾಭನೂ ಕೊಡ್ತಾ ಇದೆಯಾ? ಲಾಭದಾಯಕ ಇಲ್ಲದೆ ನಾವು ಇಲ್ಲಿಂದ ನಮ್ಮ ಲೈಫ್ ಲೀಡ್ ಮಾಡಬೇಕಲ್ಲ. ಹೌದೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ KM ಲಕ್ಷ್ಮಣ್ ಅವರ ಕಾಫಿ ಕೃಷಿಯ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂತಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ
944 96 27 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 944 96 27 ತುಂಬ ಸಂತೋಷ ಲಕ್ಷ್ಮಣ್ ಅವರೇ, ತಾವಿದುವರೆಗೂ ತಮ್ಮ ಈ ಕಾಫಿ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೆ ನಮಸ್ಕಾರಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ